ಗೆಳೆಯರೆ, ಇವತ್ತು ನಾವು ಥ್ರೆಡ್ಸ್ ಅಕೌಂಟಲ್ಲಿ ಐ ಡಿನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಥ್ರೆಡ್ಸ್ ಆ್ಯಪ್ನಲ್ಲಿ ಯಾವ ರೀತಿ ನಮ್ಮ ಒಂದು ಯೂಸರ್ ಐ ಡಿ ಅಥವಾ ನಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಎಕ್ಸ್ಪ್ಲೈನ್ ಮಾಡೋಣ. ಅಲ್ಲಿ ಯಾವ ರೀತಿ ಆಪ್ಷನ್ ಇದೆ, ನಾವು ಕ್ರಿಯೇಟ್ ಮಾಡೋದಕ್ಕೆ ಹೋದರೆ ಕ್ರಿಯೇಟ್ ಅಕೌಂಟ್ ಆಪ್ಷನ್ ಸಿಗ್ತಾ ಇಲ್ಲ ಅಂತ ಕೆಲವು ಜನ ಹೇಳ್ತಾ ಇದ್ದಾರೆ. ಯಾವ ರೀತಿ ನಾವು ಅಲ್ಲಿ ಕ್ರಿಯೇಟ್ ಮಾಡ್ಕೋಬೋದು ಅಂತ ಸಂಪೂರ್ಣವಾಗಿ ನಾನು ಹೇಳ್ತೀನಿ. ಥ್ರೆಡ್ಸ್ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಯಾವ ರೀತಿ ಇಂಟರ್ಫೇಸ್ ಇರುತ್ತೆ, ಯಾವ ರೀತಿ ನಾವು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೋದು ನೋಡಿ. ಇಲ್ಲಿ ಓಪನ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಥ್ರೆಡ್ಸ್ ಐ ಡಿನ ಕ್ರಿಯೇಟ್ ಮಾಡ್ಕೊಳ್ಳೋದು ಸಿಂಪಲ್ ಇದೆ ಸ್ನೇಹಿತರೆ. ಅದರಲ್ಲಿ ಕೆಲವು ಜನರಿಗೆ ಕನ್ಫ್ಯೂಸ್ ಆಗುತ್ತೆ ಏನು ವಿಷಯ ಅನ್ನೋದನ್ನು ನಾನು ಹೇಳ್ತೀನಿ. ಇಲ್ಲಿ ಕ್ರಿಯೇಟ್ ಅಕೌಂಟ್ ಆಪ್ಷನ್ ಅನ್ನೋದು ಸಿಗ್ತಾ ಇಲ್ಲ, ಯಾಕೆ ಅಂತ. ಇಲ್ಲಿ ನೋಡಿ, ಇಲ್ಲಿ 2 ಅಕೌಂಟ್ ತೋರಿಸ್ತಾ ಇದೆ ಆಲ್ರೆಡಿ ನಾನು ಓಪನ್ ಮಾಡಿದ ನಂತರದಲ್ಲಿ. ಏನಂದರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ಗಳನ್ನ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಯೂಸ್ ಡಿಫ್ರೆಂಟ್ ಅಕೌಂಟ್ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲೂ ಕೂಡ ಕ್ರಿಯೇಟ್ ಅಕೌಂಟ್ ಅನ್ನೋಂಥ ಆಪ್ಷನ್ ನೋಡೋದಕ್ಕೆ ಸಿಗೋದಿಲ್ಲ. ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಇಲ್ಲಿ ಇನ್ಸ್ಟಾಗ್ರಾಮ್ ಕಡೆಯಿಂದ ಇದು ಸಂಪೂರ್ಣವಾಗಿ ಲಿಂಕ್ ಆಗಿರುವಂಥದ್ದು. ನಾವು ನಮ್ಮ ಒಂದು ಇನ್ಸ್ಟಾಗ್ರಾಮ್ ಯೂಸರ್ ಐ ಡಿ ಹಾಗೂ ಪಾಸ್ವರ್ಡ್ ಹಾಕಿಯೇ ಲಾಗಿನ್ ಮಾಡಬೇಕು. ನಾವು ಬೇರೆ ಸಪ್ರೇಟ್ ಅಂತ ಇಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಇಲ್ಲಿ ನೋಡಿ, ಅದಕ್ಕಾಗಿ ಏನು ಮಾಡ್ತೀನಿ, ಬ್ಯಾಕ್ ಬಂದುಬಿಟ್ಟು ನಾನು ಒಂದು ಏನು ಡಿಫಾಲ್ಟ್ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಅದರ ಆ ಒಂದು ಅಕೌಂಟ್ ಮೂಲಕನೇ ಲಾಗಿನ್ ಮಾಡ್ತೀನಿ. ಓಕೆನಾ. ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನೇ ಯೂಸ್ ಮಾಡಿ ನೀವು ಈ ಅಕೌಂಟನ್ನು ಲಾಗಿನ್ ಮಾಡ್ಕೋಬಹುದು. ಇದರಲ್ಲಿ ಹೊಸ ಅಕೌಂಟ್ ಕ್ರಿಯೇಟ್ ಮಾಡುವಂಥ ಅವಶ್ಯಕತೆಯೇ ಇಲ್ಲ ಮತ್ತು ಇಲ್ಲಿ ಆಪ್ಷನ್ ಕೂಡ ಇರೋದಿಲ್ಲ. ಅದಕ್ಕಾಗಿ ನೋಡಿ, ನಾನು ಇನ್ಸ್ಟಾಗ್ರಾಮ್ ಆ್ಯಪ್ನ ಒಂದು ಏನು ಐ ಡಿ ಇರುತ್ತೆ ಅದನ್ನು ಹಾಕಿ ಕಂಟಿನ್ಯೂ ಮಾಡಿದ ತಕ್ಷಣದಲ್ಲಿ ನೋಡ್ಬೋದು ನೇರವಾಗಿ ನಮ್ಮ ಒಂದು ಥ್ರೆಡ್ಸ್ ಅಕೌಂಟ್ ಅನ್ನೋದು ಓಪನ್ ಆಗಿದೆ. ಇಲ್ಲಿಂದ ನಾವು ಯಾವುದೇ ಪೋಸ್ಟನ್ನು ಮಾಡಬಹುದು, ಯಾವುದೇ ಒಂದು ಇದರಲ್ಲಿ ಒಂದು ಸಂಪೂರ್ಣವಂತ ಮೀಡಿಯಾ ಒಂದು ಆಕ್ಸೆಸ್ನ ನಾವು ತಗೋಬಹುದು. ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಇನ್ನೂ ಕೆಲವೊಂದಿಷ್ಟು ಮಾಹಿತಿನ ತೋರಿಸ್ತೀನಿ. ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಪ್ರೊಫೈಲ್ ಓಪನ್ ಆಗುತ್ತೆ. ಇಲ್ಲಿ ಎಡಿಟ್ ಪ್ರೊಫೈಲ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ನೀವು ಏನಾದರೂ ಡೇಟಾನ ಚೇಂಜ್ ಕೂಡ ಮಾಡ್ಕೋಬಹುದು. ನೋಡಿ, ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ನೀವು ಹೆಸರು, ನಿಮ್ಮ ಬಯೋ ಕೂಡ ಆ್ಯಡ್ ಮಾಡ್ಬೋದು. ಹೊಸ ಲಿಂಕ್ನ ನೀವು ಇನ್ಸ್ಟಾಗ್ರಾಮ್ ಲಿಂಕ್ ಇರ್ಬೋದು, ಅಥವಾ ಫೇಸ್ಬುಕ್ ಲಿಂಕ್ ಇರ್ಬೋದು, ಅಥವಾ ವಾಟ್ಸಪ್ನ ಲಿಂಕ್ ಇರ್ಬೋದು, ಅಥವಾ ಇಲ್ಲಿ ಕೆಳಗಡೆ ಪಾಡ್ಕಾಸ್ಟ್ ಅಂತ ಒಂದು ಆಪ್ಷನ್ ಇದೆ. ಈ ರೀತಿ ನೀವು ಹಲವಾರು ರೀತಿಯಲ್ಲಿ ಈ ಒಂದು ಪ್ರೊಫೈಲ್ನ ಮ್ಯಾನೇಜ್ ಮಾಡ್ಕೋಬಹುದು. ಈ ರೀತಿ ನಾವು ಥ್ರೆಡ್ಸ್ ಆ್ಯಪ್ನಲ್ಲಿ ಅಕೌಂಟನ್ನು ಆಕ್ಟಿವೇಟ್ ಮಾಡ್ಕೋಬಹುದು.